InfoWorld ಕನ್ನಡ ಪ್ರತಿನಿತ್ಯದ ಮಾಹಿತಿ. ಭಾರತದ ಪ್ರಥಮ ರಾಷ್ಟ್ರಪತಿಯ ಮಾಸಿಕ ವೇತನ. ಸ್ವಾತಂತ್ರ್ಯ ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹುದ್ದೆಯನ್ನು ಅಲಂಕರಿಸಿದಾಗ 1950ರಿಂದ 1962 ತಮ್ಮ ಮಾಸಿಕ ವೇತನದ ಕೇವಲ 50% ಅಷ್ಟು ಮಾತ್ರ ತೆಗೆದುಕೊಳ್ಳುತ್ತಿದ್ದರು. ತಮ್ಮ ಜೀವನ ನಡೆಸಲು ಅಷ್ಟು ಹಣ ಸಾಕು ಎಂದು ಅವರ ವಿಚಾರವಾಗಿತ್ತು. ತಮ್ಮ ಅಧಿಕಾರ ಅವಧಿಯ ಕೊನೆಯ ದಿನಗಳಲ್ಲಿ ಅವರು ತಮ್ಮ ಮಾಸಿಕ ವೇತನದ ಕೇವಲ 25% ಅಷ್ಟು ಮಾತ್ರ ತೆಗೆದುಕೊಳ್ಳುತ್ತಿದ್ದರು. ಆ ಸಮಯದಲ್ಲಿ ರಾಷ್ಟ್ರಪತಿಗೆ ನಿಗದಿಯಾಗಿದ್ದ ಮಾಸಿಕ ವೇತನ 10,000 ರೂಪಾಯಿಗಳು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅದರಲ್ಲೂ 50% ಹಾಗೂ ನಂತರ 25% ಮಾತ್ರ ತೆಗೆದುಕೊಳ್ಳುತ್ತಿದ್ದರು.